ಮುಳುಗ್ಸು ಇವಾಗ ಎಲ್ಲ ಇದೆಯಾ ಕಳ್ಸ್ಕೊಡೋಗೆ ಕೇಳ್ತಿಯಲ್ಲಿ ಮನೆಗ್ ಬಂದವ್ರಿಗೆ ಹಾಲು ಕೊಡ್ಬೇಕು ಅನ್ನೋದು ಒಂದ್ ಯಾವ ಸೆನ್ಸು ಇಲ್ವಾ ನಿಂತಾವು ಕೊನೆ ಕರ್ಕಬ ಅಂತ ಕಳ್ಸಿದ್ರು ಕಣಂತೆ ಇದ್ನು ಸೋಪು ಪುಡಿ ತಿರ್ಗೆ ಗೈಸ್ ಕೈ ಹೊಡಿತೀನಿ ಗುದ್ದು ಗುದ್ದು ನಾಕನ್ ರಗ್ಗಿರ್ಬೇಕು ನೀನಿರ್ಬೇಕು ಗುದ್ದು ಗೈಸ್ ಈ ವ್ಯೂ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ರಿ ಗುಳಿಮರಿ ನಿಂಗೆ ಇನ್ನೊಂದು ಟಾಸ್ಕೋ ಇದನ್ನ ಬಿಸಾಕ್ಬಿಟ್ಟು ಅಂಡರ್ವೇರು ಬನಿನಲ್ಲಿ ಹೋಗ್ಬಿಟ್ಟು ಬೇಕರಿಲಿ ಇರೋ ತಿಂಡಿ ತಗೋಬರ್ಬೇಕು. ನಂಗೆ ಏನಿಲ್ಲ ಮೊಬೈಲ್ ಕಳ್ತನ ಆಗ್ಬಿಡದ ಮಾದೇವ ಏನಪ್ಪ ಮೊಬೈಲ್ ಇಲ್ಲ. ಡಿಸಿಪ್ಲಿನ್ ಆಗಿರ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಯಾವ ತರ ಇರ್ಬೇಕು ಅಂತ ನೀನ್ ಹೇಳಪ್ಪ, ಹೇಳ್ಕೊಂಡು ನಂಗೆ ಎಕ್ಸ್ಪ್ಲೈನ್ ಮಾಡ್ಕೊಡಪ್ಪ. ಏನ್ ಊದ್ಕೊಂಡೇ ಬಿಟ್ಟದಲ್ಲಮ್ಮ, ಊದ್ಕೊಂಡೇ ಬಿಟ್ಟದೆ, ಉಸಿಲಿಂದ ಸೇರ್ತಾ ಕೂತದೆ. ಗೈಸ್ ಎಲ್ಲ ಕ್ಲಾಸ್ನು ಅಟೆಂಡ್ ಮಾಡ್ಕೊಂಡಾಯ್ತು. ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಇಲ್ಲಿ ನೋಡಿ ನಮ್ಮ ಕಾರ್ ಶೋರೂಮಿಗೆ ಬಂದವನಿ ಕಾರ್ ಇಸ್ಕೊಳಕ್ಕೆ ಅಂತ. ಥ್ಯಾಂಕ್ ಯು ಮಗ, ಬಂದು ಡ್ರಾಪ್ ಮಾಡ್ಕೊಡಿಕೆ. ಇವನು ವಾಪಸ್ಸು ಗಾಡಿ ಎತ್ಕೊಂಡು ನಮ್ಮ ಕರ್ಗಿನ ಇವನು ಎತ್ಕೋಯ್ತಾನೆ. ಹುಷಾರು ಕಳ ನಮ್ಮ ಕರ್ಗೆ. ಗೈಸ್ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗದೆ. ನಾನು ಇದ್ರ ಮೇಲೆ ಎಷ್ಟು ಕಟ್ಟಬೇಕು, ಪ್ರೊಸೆಸಿಂಗ್ ಫೀಸು ಅಂತ ಏನೇನೋ ಕಟ್ಸ್ಕೊತಾರಲ್ಲ, ಎಷ್ಟು ಕಟ್ಟಬೇಕು ಅನ್ನೋದು ಗೊತ್ತಾಯ್ತೀರಿ. ಗೈಸ್ ಟೋಟಲ್ ಡಿಫ್ರೆನ್ಸ್ ಅಮೌಂಟ್ ಬಂದು 2692. ಗೈಸ್ ಕೊನೆಗೂ ನಂಗೆ ಗಾಡಿ ಸಿಕ್ತು. ನನ್ನ ಬ್ಯಾಗ್ ಇಲ್ಲೇ ಇಟ್ಬಿಟ್ಟವನಿ. ಗೈಸ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಹೊಸ ಕಾರ್ ಡೆಲಿವರಿ ತಗೊಳ್ಳೋ ಥರ ಫೀಲು. ಇಲ್ಲಿ ನೋಡ್ರಿ ಎಲ್ಲ ಹೊಸ ಅದು ಪೂರ್ತಿ ಇದೆಲ್ಲ ಫುಲ್ ಹೊಸದು. ಇದು ಚೇಂಜ್ ಮಾಡವ್ರೆ, ಆಮೇಲೆ ಇದು ಚೇಂಜ್ ಮಾಡವ್ರೆ. ಇದು ಪೂರ್ತಿ ಬ್ಯಾನೆಟ್ ಸ್ವಲ್ಪ ಸ್ಕ್ರಾಚ್ ಆಗಿತ್ತು, ಬ್ಯಾನೆಟ್ ಫುಲ್ ಪೇಂಟ್ ಮಾಡವ್ರೆ. ಅಲ್ಟಿಮೇಟ್ ಅನ್ಕೊಳ್ರಿ, ಹೊಸ ಕಾರ್ ಫೀಲ್ ಕೊಡ್ತಾ ಇದೆ. ಮತ್ತೆ ಗೈಸ್ ಬರೀ ಅಷ್ಟಾಗಿತ್ತಲ್ಲ, ಅಷ್ಟು ಸಣ್ಣ ಡ್ಯಾಮೇಜು. ಅದಕ್ಕೆ ಖರ್ಚಾಗಿರೋ ದುಡ್ಡು ಬಂದು 49,202 ರೂಪಾಯಿ ಖರ್ಚಾಗದೆ. ಇನ್ಶೂರೆನ್ಸು ಅಷ್ಟು ಕ್ಲೈಮ್ ಆಗದೆ. ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಮೇಂಟೈನ್ ಮಾಡೋದು. ಕಾರ್ ತಗೊಳ್ಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಗೈಸ್. ಇವಾಗ ನಾನು ನನ್ನ ಕಾರ್ ಡೆಲಿವರಿ ತಗೊಂಡಿದ್ನಲ್ಲ, ಅದೇ ಶೋರೂಮಿಗೆ ಬಂದವನು. ಏನಕ್ಕಂದ್ರೆ ಇಲ್ಲಿ ನೋಡ್ರಿ, ಗಾಡಿಗೆ ಇನ್ನೂ ನಂಬರ್ ಪ್ಲೇಟ್ ಆಗಿಲ್ಲ. ಅಯ್ಯೋ ಇದು ಹೀಗೆ ಕರೆ ಹುಡ್ಕೊಬಿಟ್ಟೈತೆ ಗೈಸ್. ಇದು ನಾವು ಪ್ಯಾಚ್ ಹಾಕಿದ್ವಲ್ಲ, ಅದು ಹಂಗಂಗೆ ಕರೆ ಹುಡ್ಕೊಬಿಟ್ಟದೆ. ಆರಾಮ, ಚೆನ್ನಾಗಿದ್ದೀರಾ ನೀವು? ಏನಾಗಿತ್ತು ಸರ್ ಅವತ್ತು? ಅಯ್ಯೋ ಬಸ್ ಅವರು ಹಿಂದೆಯಿಂದ ಬಂದ್ಬಿಟ್ಟು ಹಂಗೆ ಟಚ್ ಮಾಡ್ಬಿಟ್ರು. ಫುಲ್ ಸಕ್ಕದಾಗ ಮಾಡೋರೆ. ಹೊಸ ಕಾರ್ ಡೆಲಿವರಿ ತಗೊಂಡಂಗೆ ಅನ್ಸ್ತು ನಂಗೆ. ಹೆಂಗ್ ಬರ್ತೈತೆ ರೆಸ್ಪಾನ್ಸ್ ಎಲ್ಲ? ಗೈಸ್ ನಂಬರ್ ಪ್ಲೇಟ್ ರೆಡಿ ನನ್ನ ಕಾರ್ದು. ಗೈಸ್ ಇವಾಗ ನೋಡಿ, ಜಸ್ಟ್ ಒಂದೇ ಒಂದು ಆರನ್ನು ನಮ್ಮಮ್ಮ ನೋಡ್ಬೇಕು. ಹಾಯ್ ಚಿನ್ನಮಗಳೇ, ಶಶಿಕಲಾ, ಹೌ ಆರ್ ಯು? ಅಪ್ಪಯ್ಯ ಇನ್ನೊಂದು ಹೊಸ ಕಾರ್ ತಗೊಂಡಿ ಕಣಪ್ಪಯ್ಯ. ಅಪ್ಪಯ್ಯ ನೋಡಿದ್ನಲ್ಲ ತಗೊಂಡಿರೋದು ಇನ್ನೊಂದು. ನಾನ್ ಡೌ ಮಾಡಿದ್ರೆ ನಂಗಿಂತ ಜಾಸ್ತಿ ಡೌ ಮಾಡ್ತೀಯಲ್ಲಪ್ಪ ನೀನು. ಎಷ್ಟು ತಗೊಂಡ್ರು? ಅಷ್ಟು ತಗೊಳ್ಳಿ. 2692 ರೂಪಾಯಿ ಎಲ್ಲ ಕಟ್ಟಿಸ್ಕೊಂಡು 2690. ಜಗಳ ಆಡ ಬೈ ಗೊತ್ತೋಗ್ಬಿಟ್ಟು ಹೋಗ್ರೆ. ಜಗಳ ಆಡುವನ್ನ ನಾನು ಮತ್ತೆ ಇನ್ನೇನಪ್ಪ ಮಾಡೋದು? ಅಪ್ಪ ಇದು ಏನಿಲ್ಲ, ಒಂದು ತಮ್ನೇಲ್ ಫೋಟೋ ಬೇಕಾಗಿತ್ತು. ತಮ್ನೇಲ್ಗೆ ಫೋಟೋ ಹಾಕ್ಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಊಸ್ಬಿಟ್ರೆ ಸ್ಮೆಲ್ ತರ್ಕೊಳಕೈತಿದ್ರ ಆ ತರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಒಂದು ಫೋಟೋ ಕೊಡಪ್ಪ ಅಷ್ಟೇ. ತಮ್ನೇಲ್ಗೆ ಹೇಳಮ್ಮ ಕೊಟ್ಬಿಡಪ್ಪ ಹಂಗೆ ಎಕ್ಸ್ಪ್ರೆಷನ್. ಅದೇ ಊಸ್ಬಿಟ್ರೆ ತಡ್ಕೊಳಕ್ ಆಗ್ಬಾರ್ದು, ಆ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಡು ಅನ್ನೋ ತರ. A few moments later. ಮುಗಿಡ್ಕಪ್ಪ. ಗೈಸ್ ಇವತ್ತು ಯಾವ ವ್ಲಾಗು ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ನೋಡಿ ಆಸ್ಪತ್ರೆಗೆ ಬಂದವನಿ. ಸ್ವಲ್ಪ ನೆಗಡಿ ಜಾಸ್ತಿ, ಆಮೇಲೆ ಸಿಕ್ಕಾಪಟ್ಟೆ ಕೆಮ್ಮಲು, ಹುಸಿ ಜ್ವರ ಸುಡ್ತದೆ. ಅದಕ್ಕೋಸ್ಕರ ಏನು ವ್ಲಾಗ್ ಮಾಡಿಲ್ಲ. ಬಟ್ ಆದರೆ ಒಂದೇ ನಾನು ಅಪ್ಲೋಡ್ ಮಾಡೋದು ಮಾತ್ರ ಮಿಸ್ ಮಾಡಲ್ಲ. ಈ ಅಪ್ಲೋಡ್ ಮಾಡೋದ್ರಿಂದ ನಂಗೆ ದುಡ್ಡು ಬರ್ತದೆ ಅನ್ನೋ ರೀಸನ್ಗೋಸ್ಕರ ನಮ್ಮ ಅಮ್ಮನಾಣೆಗಳು ಅದೊಂದೇ ಇಂಟೆನ್ಷನ್ ಇಟ್ಕೊಂಡು ನಾನು ಏನಿಲ್ಲ. ಅದು ಒಂದು ರೀಸನ್ನು. ಬಟ್ ಮೇನ್ ರೀಸನ್ ಬಂದು ದಿಸಕ್ಕೆ ನಂದು ಇಲ್ಲ ಅಂದ್ರೂ 1 ಲಕ್ಷ 1.5 ಲಕ್ಷ ಇಷ್ಟು ಜನ ನೋಡ್ತಾರೆ. ಲಕ್ಷ ಅಂದರೆ ಅಟ್ಲೀಸ್ಟ್ 1 ಲಕ್ಷ ಜನ ನೋಡ್ತಾರಲ್ಲ, ಅವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾನು ಕರೆಕ್ಟಾಗಿ 7 ಗಂಟೆಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋದೆ. ಅರ್ಥ ಎಷ್ಟೇ ಅಂದ್ಕೊಂಡ್ರು ಕೆಲವೊಂದು ದಿವಸ ಆಗಲ್ಲ. ಆ ದಿವಸ ಎಲ್ಲ ದಯವಿಟ್ಟು ಕ್ಷಮಿಸ್ಕೊಡಿ. ಅಷ್ಟೇ, ನೀವು ಪ್ರೀತಿ ಕೊಡ್ತಿರೋದಕ್ಕೆ ಇನ್ನೂ ನನಗೆ ಸಿಕ್ಕಾಪಟ್ಟೆ ಸ್ಫೂರ್ತಿ ಬರ್ತದೆ ವ್ಲಾಗ್ ಮಾಡೋಕ್ಕೆ. ಲವ್ ಯು ಜಾಸ್ತಿ. ಗೈಸ್ ನಮ್ಮೂರು ಬೆಳಗಿನ ಜಾವ 6 ಗಂಟೆಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ. ಪಕ್ಷಿ ಸದ್ದುಗಳು ಕೇಳಿಸ್ಕೊಳ್ರಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾವೆ ಅಂತ. ಗೈಸ್ ಇವಾಗ ನಮ್ಮ ಕಾರ್ ಎತ್ಕೊಂಡು ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತವನಿ. ಗೈಸ್ ನಮ್ಮ ಅತ್ತೆ ಹಟ್ಟಿಗೆ ಬಂದು ಅಲ್ಲಿ ಯಾವುದೋ ಮೆಂಟ್ಲು ನಿಂತದೆ ನೋಡಿ. ಯಾವ ಮೆಂಟ್ಲು ಅಂತ ಗೊತ್ತಾಯ್ತಾ? ಅವಳು ನಾ ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ ಗೈಸ್. ಗ್ಲಾಸು ಅಡ್ಡ ಆಗೋದಲ್ಲ, ನಾನು ಸ್ವಲ್ಪ ನಿಧಾನಕ್ಕೆ ಬೇರೆ ಮಾತಾಡ್ತವನಿ. ಮೆಂಟ್ಲ ನಮಸ್ಕಾರ.
ಎಲ್ಲೋಗ್ಯಾವ ಗೈಸ್? ನಮ್ ಗೂಳಿ ಆಟ ತಗೊಂಡು ಅವ್ರ ತಂಗಿನ ಅವ್ರ ಅಮ್ಮನ್ನ ಆಮೇಲೆ ಬಿಂದು ಅಕ್ಕನ ಎಲ್ಲರನ್ನು ಕೂರ್ಸ್ಕೊಬತ್ನಿ ಅಂತ ಅಂದಿದ. ಏನ್ ಮಾಡ್ತಾವ ನೋಡೋ ಬನ್ನಿ. ಗುಳೆ, ಅಯ್ಯೋ ಲೇ ನನ್ನ ಮಗನೇ, ನಮ್ಮ ಅಮ್ಮನ ಜೊತೆ ನಿನ್ನೆ ಕೊಡವಾರ ಬಿಲ್ದಪ್ಪ ಕೊಡ್ಕೊಂಡಿ ಎಲ್ಲ ಎದಳು ಮುದಾವಿ ಲೋಪರ್ ಮುದಾವಿ ಕಣಂತೆ. ಅಯ್ಯೋ ನೀನ್ 6 ಗಂಟೆ ಕರ್ಕ ಬರ್ತೀನಿ ಅನ್ಬಿಟ್ಟು ನೀನ್ ಯಾಕ್ಲ ಬಂದ ಅಂತ ಕೇಳ್ತೆ. ದಡ್ಯಾ ಕೈಸ್ಕೊಡೋಗೆ ಕೇಳ್ತಿಯಲ್ಲಿ ಮನೆಗೆ ಬಂದವ್ರಿಗೆ ಹಾಲು ಕೊಡ್ಬೇಕು ಅನ್ನೋದು ಒಂದು ಯಾವ ಸೆನ್ಸು ಇಲ್ವ ನಿಂತಾವು. ಗೈಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಕೇಳ್ತಿದ್ರಿ ಅಲ್ಲ, ಹಪ್ಪಿನ 2 ದಿವಸ ನಿಮ್ ಮನೆಗೆ ಕರ್ಕ ಬಂದು ವ್ಲಾಗ್ ಮಾಡಿ ಅಂತ. ಅದಕ್ಕೆ ಇವಾಗ ಕರ್ಕ ಹೋಗಕ್ಕೆ ಅನ್ಕ ಬಂದವನೆ. ಅದ್ರ ಜೊತೆ ಒಂದು ಬಾಮ ಇದನ್ನು ಬತ್ತವನೆ ಸೇಫ್ಟಿಗೆ. ನಂಗೆ ನೆಗಡಿ ಹೋಯ್ತು ನೆನ್ನೆ ಫುಲ್ ಹುಷಾರಾಗ್ಬಿಟ್ಟಿ ಗೈಸ್. ಅದು ಆಸ್ಪತ್ರೆಗೆ ಹೋಗಿದ್ ಬಂದಲ್ಲ, ಇವಾಗ ಪೂರ್ತಿ ಓಕೆ. ಹಾಲಕ್ಕೆ ಸಕ್ಕರೆ ಹಾಕೈಸಲೇ. ನಾನು ಸಕ್ಕರೆ ಇಲ್ಲದೆ ಕುಡಿಯಲ್ಲ. ಅದೇ ಏನದೆ ಮದ್ವೆಗೆ ರೆಡಿ ಬಂದ್ಬಿಟ್ಟಿದ್ಯಾ? ಅದು ಪಾತ್ರೆ ತೊಳಿಯಕ್ಕೆ ನೋಡು ಮತ್ತೆ ಯಾವ ರೆಡಿ ಆಗಿರೋದು. ಗೈಸ್ ಇವಾಗ ಇಬ್ರು ಬಂದು ಕಾರಲ್ಲಿ ಕೂತ್ಕೊಂತವ್ರೆ. ಹತ್ರ ಗೈಸ್ ಇದು ಎಡಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನಂಗೆ. ಎಡ್ದಾಕ್ಬಿಡ್ತು ಗೈಸ್. ಇವಾಗ ನಮ್ ಬಿಂದು ಅಕ್ಕ ಬತ್ತು ಗೈಸ್ ಹಟ್ಟಿಗೆ ಬಂದು. ಅಯ್ಯೋ ನಮ್ಮ ಅವ್ವ ಯಾಕೆ ಹಿಂಗ್ ತಲೆ ಚಚ್ಕತ್ತಿದ್ದಳು? ಕೆಲ್ಸ ಮಾಡ್ಕೊಡ್ತಾಳೆ ಇರೋ. ಗೈಸ್ ಇದು ಇವಾಗ ಒಳಗೆ ಹೋಯ್ತಾವಿ ನಾವು ಬಟ್ಟೆ ಒಗಿಯಕ್ಕೆ ಅಂತ. ಅದಕ್ಕೆ ಅಪ್ಪಿನ ಏನಕ್ಕೆ ಒಳಗೆ ಕರ್ಕೊಬತ್ತಿ ಅದರಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೈತಾರದು. ಎಲ್ಲ ಹೋಲ್ಸೇಲ್ ಆಗಿ ಬೈತಾವಳ. ಚೆನ್ನಾಗಿ ನಿಕಂತ ಇನ್ನೇನಕ್ಕೆ ತಿನ್ನಕದ್ದ ನನ್ ಮಗನ ಕಿಂಡೆ ಓಹೋ ಸ್ಟೈಲ್ ಮುದ್ಕೆ ಆಗ್ಬಿಟ್ಟಿದೆ ಕಳವ ನೀನು. ಘಾಟಿ ಮುದ್ಕೆ ಅಲ್ಲ ಇವಾಗ. ಡ್ಯಾಡಿ ಇದು ಬಟ್ಟೆ ಹೋಗಿ ಹೋಯ್ತಾವಿ ಡ್ಯಾಡಿ. ಅಪ್ಪ ಇದು ಅಪ್ಪ ಬಾಯ್ ಕಣಪ್ಪ. ಅಪ್ಪ ಬಾಯ್. ನಮ್ಗೆ ಗೊತ್ತಾಯ್ತು ನಾಳೆ ಮಳಗಿಲ್ ಬಂದು ಅಂತ ನಮ್ ಕಷ್ಟ ನಿಮ್ಗೊಂತರ ಕಂಡ್ಲ ಸಾವತ್ತು. 1 ನಿಮಿಷ ಹಿಂಗೆ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋದು. ವೈಟ್ ಮಾಡು. ಏನಕ್ಕೆ ಬೈತೀಯ ಗೈಸ್? ನಿಮ್ಗೂ ಈ ತರ ಏನಾರ ಆಯ್ತದ ಅಂದ್ರೆ ಇವಾಗ ನಾವ್ ಏನೋ ಕೆಲಸ ಮಾಡ್ಬೇಕು ಅಂತಾನೆ ಕೆಲಸ ಅಂದ್ರೆ ಇವಾಗ ಯಾವ್ದೋ ಒಂದ್ ಕೆಲಸ ಹೇಳಿರ್ತಾರೆ ಅದನ್ನ ಮಾಡ್ತೀವಿ ನಾವು. ಬಟ್ ಆದ್ರೆ ಪದೇ ಹೇಳಿದಾಗ ಮಾಡಕ್ ಮನ್ಸಾಗಲ್ಲ. ಇಲ್ಲ ನಾ ಮಾಡಲ್ಲ ಅಂತಾನೆ ಅನ್ಸುತ್ತೆ. ಇವಾಗ ನೀನ್ ಸುಮ್ನೆ ಕೂತ್ ಸೈಲೆಂಟ್ ಆಗಿದ್ದಾಗ ನಾ ಗಾಡಿ ಹಿಂದಕ್ ಮೂವ್ ಮಾಡೋದು. ಗೈಸ್ ಹೊಳೆ ಹತ್ರ ಇನ್ನೇನೋ ಬಂದು ಆದ್ರೆ ಈ ಕಡೆ ನೋಡ್ರಿ ಹೆಂಗ್ ಅದೇ ಸಿಕ್ಕಾಪಟ್ಟೆ ಸಕ್ಕತ್ವಿ. ರೋಡು ಹಿಂಗದೆ ಬಟ್ ಆದ್ರೆ ಈ ಕಡೆ ನೋಡ್ರಿ ಎಷ್ಟು ಸಕ್ಕತ್ತ. ಗೈಸ್ ಇಲ್ಲಿ ಅಪ್ಪಿನ ಒಳಗೆ ಕೂಡಾಕ್ಬಿಟ್ಟವಿ. ನಾವೆಲ್ಲ ಇವಾಗ ಒಳಗೆ ಹೋಯ್ತಾವಿ. ಗೈಸ್ ಒಳೆ ಮಾತ್ರ ಯಾವ ರೇಂಜ್ ಅದೇ ಅಂದ್ರೆ ಮಾತ್ರ ಗೈಸ್ ಇಲ್ಲಿ ನೋಡಿ ಬತ್ತಿದಂಗೆ ಆಟ ಊದ್ಕೊಬಿಟ್ಟದೆ. ಶಶಿಕಲಾ ಇವತ್ತು ನೀ ಬಟ್ಟೆ ಒಗ್ದೆ ನೀನ್ ಏನ್ ಗೋಳೆ ಎತ್ತಲ್ಲ. ಗೈಸ್ ಹಂಗ ಹಿಂಗ ಆಟೋನ ಇಲ್ಲಿ ಗಂಟೆ ತಗೊಬಂದು ಇವಾಗ ಇಲ್ಲ. ಓಹೋ ಲೇ ಗೂಳಿ ಎಲ್ಲ ನೀನ್ ಸ್ಟೈಲು. ಗೈಸ್ ಇಲ್ಲಿ ಇವರೆಲ್ಲ ಬಟ್ಟೆ ಒಗಿತವ್ರೆ. ಗೈಸ್ ನಾನು ಇವಾಗ ನಮ್ ಕಾರ್ ತಗೋಯ್ತವ್ನಿ. ಬನ್ನಿ ಅಪ್ಪಿ ಏನ್ ಮಾಡ್ತಾವಳಿ ನೋಡವ. ಏನಕ್ಕೆ ಕಾರ್ ತಗೋಯ್ತಾ ಇರೋದು ಅಂದ್ರೆ ಬಟ್ಟೆ ಸೊಪ್ಪು ಮತ್ತೆ ಸೊಪ್ಪಿನ ಪುಡಿ ತಗೊಬರಕ್ಕೆ ಅಂತ. ಲೂಜು ಕೊನೆ ಕರ್ಕಬ ಅಂತ ಕಳ್ಸಿದ್ರು ಕಣಂತೆ. ಇದ್ನು ಸೋಪನ್ ಪುಡಿ ನಾ ಕಾಲೇಜ್ಗೆ ಹೋಯ್ತವ. ನಮ್ ಕಾಲೇಜ್ಗೆ ಬಂದ್ಯಾ ಓದಕ್ಕೆ. ಗೈಸ್ ಇವಾಗ ಈವೆಂಟ್ ಬರ್ತದೆ. ಏನ್ ಹೊಸ ಫೋನ್ ತಗೋ ಫುಲ್ ಮಿಂಚಿದೆ. ಫೋಟೋ ತೋರ್ಸು. ಅಯ್ಯೋ ಏನ್ ಈ ಫೋನಲ್ಲಿ ತೆಗ್ದಿದ್ದ? ಓ ಗೈಸ್ ಯಾವ್ದೋ ಜಮೀನ್ ಎಡಿಟ್ ಮಾಡ್ಬಿಟ್ಟು ಉಜ್ಬಿಟ್ಟು ಬೆಳ್ಳಗ್ ಮಾಡ್ಕೊಬಿಟ್ಟವಳೆ. ನಾನ್ ಇವಳು ಹೆಂಗ್ ಇಷ್ಟ ಬೆಳಗಾದ್ಲ ಅಂತ ಇವತ್ನೆ. ಅಪ್ಪಿ ಯಾಕೆ ಇಷ್ಟ ಕರ್ಗುಟ್ಟಿದೆ? ಏನ್ ಮಾಡೋದು ನನ್ಕಿಂತ ವೈಟ್ ಇದೆಯಲ್ಲ ಅದೇ ಹೊಟ್ಟೆ. ಇದ್ರೊಳಗೆ ಕಣ್ ಈಜ್ ಹೊಡ್ಕೊ ಬರ್ಬೇಕಣ್ ಬಾ. ಅಲ್ಲೇ ಅಪ್ಪಿ ಜಾರ್ ಬಿದ್ಯಾ? ಗೈಸ್ ಒಳ್ಳೆ ಕಂಟೆಂಟ್ ಮಿಸ್ ಆಗಿದೆ. ಜಾರ್ ಬಿದ್ಬಿಟ್ಟವ್ರೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಶಶಿಕಲಾ ನಾ ಓದಕ್ ಹೋಯ್ತೀನಿ. ಲೇ ಎಲೆ ಹಿಂದಕ್ ತಿರುಗು ಹೆಂಗೆ ತಿರ್ಗ ನನ್ ಬೆಳ್ಸ್ಬಿಟ್ಯಾ ಮುದಾಬೆ. ತಿರುಗು ನೋಡ್ಲೇಬೇಕು ನಾನು. ಅಯ್ಯೋ ಪಾಪ ಹೆಣ್ಣು. ಲೇ ಬೀಳೋದು ಒಂದೇ ಒಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು ಕಣೆ. ಸೂಪರ್ ಕಂಟೆಂಟ್ ಆಗಿರೋದು. ಅಪ್ಪಿ ಜಾರ್ ಬಿದ್ಲು. ಗೈಸ್ ಒಳಗೆ ಏನಕ್ಕೆ ಬಂದಿದ್ಯಾ ನೀನು? ಲೇ ಅಪ್ಪಿ ತಗೊಳ್ಳೆ ಒಂದು ವಿಡಿಯೋ ಮಾಡ. ಒಂದು ಡೈ ಹೊಡಿತೀನಿ ಹೋಗ್ಬಿಟ್ಟು ಹಂಗೆ ಹೀರೋ ಹಂಗೆ. ಗೈಸ್ ಒಂದು ಡೈ ಹೊಡಿತೀನಿ ನೋಡಿ.
ಈಗ ಕರ್ಸೋರ್ ಅಂತ ಇದೆ ಕಣ್ ಸರತ್ತು ಬೇಡ ನಗಡಿ ಆಗದ ಎಪ್ಪಿ ಬತಾವನಿ ಅಂತ ಗೈಸ್ ನೀರು ಮುಳುಗ್ಬಿಟ್ಟು ಬಂದಿ. ಗುಳಿ ತಮ್ಮನೇಲಿ ಫೋಟೋ ಹಾಕ್ತೀನಿ. ಗುದ್ದು ಜೋರ ಗುದ್ದು, ಇನ್ನು ಜೋರಾಗಿ ಗುದ್ದು ಗುದ್ದು. ಗೈಸ್ ಬಲೆ ಹುಚ್ಚಿ ನೋಡಿದೀರಾ? ಇವಾಗ ತೋರಿಸ್ತೀನಿ ನೋಡಿ. ಗುದ್ದು ಗುದ್ದು ಹೋಗಿದ ಗುದ್ದು ನಾಲ್ಕನ್ ರಗ್ಗಿರ್ಬೇಕು, ನೀನಿರ್ಬೇಕು. ಗುದ್ದು ಗೈಸ್ ಇಲ್ಲಿ ಏಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನಾದ್ರು ಮುಟ್ಟಿದ್ರೆ ಸಾಕು ಹಿಡ್ಕೊಬಿಡ್ತದೆ. ಅಯ್ಯೋ ಗೈಸ್ ನಮ್ಮ ಅಣ್ಣನ ಕೆಂದನು ಹೋಗಿ ಊಟ ತಗೊಂಡ್ಬಂದವ್ರೆ. ಇವಾಗ ಊಟ ಮಾಡೋ ಸಮಯ. ಗೈಸ್ ಇಲ್ಲಿ ಎಲ್ಲ ಒಳಗೆಲ್ಲ ಕುತ್ಕೊಂಡು ಓಲೋ ಗುಳಿ ಎಲ್ಲ ನೀನ್ ಸ್ಟೈಲು ಎಲ್ಲ ಇವತ್ತೋಪು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ನಮ್ ಗುಳಿಯಲ್ಲಿ. ಎಷ್ಟು ಚೆನ್ನಾಗಿರ್ತದೆ ನೋಡಿ ಗೈಸ್. ಹಿಂಗೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಳ್ಳೆ ಊಟ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ. ಒಳ್ಳೆ ಫೀಲು. ನೀವು ಬಂದು ಈ ತರ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ. ಗೈಸ್ ಬಟ್ಟೆ ಎಲ್ಲ ಪೂರ್ತಿ ಒಗ್ದಾಯ್ತು. ಇವಾಗ ಇಲ್ಲಿ ನೋಡ್ರಿ ಪಾತ್ರೆ ಬೆಳಗ್ತವ್ರೆ. ಈ ಕಡೆ ಎಲ್ಲ ಪಾತ್ರೆ, ಇನ್ನು ಪಾತ್ರೆನೂ ಒಂದು ರೇಂಜ್ ಮುಗ್ದದೆ. ಇಲ್ಲಿ ನೋಡ್ರಿ ಬಟ್ಟೆ ಎಲ್ಲ ಆ ಕಡೆ ಎಲ್ಲ ಇಲ್ಲಿಂದ ಇಲ್ಲೆಲ್ಲ ಒಣಗಾಕಿ, ಆಮೇಲೆ ಇಲ್ಲಿ ಒಣಗಾಕಿ, ಆಮೇಲೆ ಇಲ್ಲಿ ಒಣಗಾಕಿ. ವಾ ಇದ್ಯಾವ್ದಿದು? ಇದಾಕ್ ಮದುವೆ ಇಲ್ಲಿ ಬಂದು ನಿಂತಿದ್ಯಾ? ಅಯ್ಯೋ ಗೈಸ್ ನಮ್ಮ ಮಟ್ಟಿ ಪಾತ್ರೆ ಕದಿಯಕ್ ಬಂದಿರೋ ಕಳ್ಳಿ ಅವಳು. ಗೈಸ್ ನೀರಲ್ಲಿ ಒಂದು ಡೈ ಹೊಡೆದಾಯ್ತು. ಇವಾಗ ಅಪ್ಪಿ ಡೈ ಹೊಡಿಯಕ್ ಹೋಯ್ತಾವಳೆ. ನಾವು ಮುಳುಗ್ಸಾಕ್ ಹೋಯ್ತಾವೆ. ಚೆನ್ನಾಗ್ ಬಂದಿ ಬೆಳ್ಳಗ್ ಬತ್ತಿ ಆ ಕಡೆ. ಬಾ ಬಾ ಏನಾಗಲೇ ಮುಳುಗ್ಸಲಕಂಡ್ ಬಾ. ನಾವ್ ಬರ್ನಿಲ್ಲ ಅಂದ್ರೆ ಮುಳುಗ್ಸಾಕ್. ಬಾ ಏನಾಗಲ್ಲ. ನಾ ಏನು ಮಾಡಲ್ಲ ಕಣ್ ಬಾ. ಓಹ್ ಮೈ ಸ್ಟ್ರೆಂತ್ ಅಂತ ಹಾಕೊಂಡಿರೋದ ಗೈಸ್. ಅದು ಕೆಂದನೆ ಹಾಕಿರ್ತಾನೆ, ಇವಳು ಹಾಕಿರಲ್ಲ ಬಿಡು. ನೀನ್ ಮನ್ಸ್ಫೂರ್ತಿಯಾಗಿ ಹಾಕ್ತೀಯ ಇಲ್ಲ ಇವಾಗ ಕುಡ್ಕಿಡ್ತಾನೆ. ಎಂಟೆಂಟಣೆ ಚಾಕ್ಲೇಟ್ ಏರ್ ತಗೊಂಡಿರ್ತಾನೆ, ಅದಕ್ಕೆ ಹಾಕೊಟ್ಬಿಟ್ಟಿರ್ತಾನೆ. ಉಸಿರು ಬೇರೆ ಕಟ್ಟಿದ್ರು ಇವಾಗೆಲ್ಲ ಇದೆಯಾ? ಇಲ್ಲ ನೀನೇನ ಆಯ್ತಾ? ಒಂದ್ಸತಿ ಗುಳಿ ಮುಳುಗ್ಸಾಯ್ತು. ಗೈಸ್ ಈ ಡಬ್ಬ ನನ್ ಮಗ ಕೇಳಿ ಗೈಸ್, ನಾನ್ ಹೇಳ್ತೀನಿ ಒಂದ್ ಸ್ಟೋರಿ. ಈ ಡಬ್ಬ ನನ್ ಮಗ ನಮ್ 4 ಜನ ತೆಗಿಸ್ಕತಾನೆ. ಆ ಕಡೆ ಈ ಜೋಡಿಯಕ್ ಹೋದಾಗ ನನ್ ತಂಗಿ ಜೊತೆ ಪಡೋದಾಗ ಅಂತ ಡಬ್ಬ ನನ್ ಮಗ ತಮ್ಮನೇಲ್ಗೆ ಇವನ್ ಮಾತ್ರ ನನ್ ಮಗ ಡಬ್ಬ ನನ್ ಮಗ ಯಾರು ನೋಡಕ್ ಬರ್ಲವಲ್ಲ. ಆಮೇಲೆ ಇವನ್ ಜೀವ ಕಾಪಾಡೋರಿ ನಾನು ಇವತ್ತು. ಡಬ್ಬ ನನ್ ಮಗ ಜನ ಹೇಳಿಲ್ಲ ಇವನು. ಗೈಸ್ ನಿಮ್ಗೂ ಏನಾರ ನಂತರ ಯೋಚನೆ ಬರ್ತದ? ಇಲ್ಲಿ ನೋಡಿ ಏಕ ಫೋನ್ಗಳು ಮುಡ್ಗವ್ರೆ. ಇದನ್ನೆಲ್ಲ ಮಾರಾಕಿದ್ರೆ ಎಷ್ಟು ಸಾವಿರ ಬರ್ಬೋದು? ಇಲ್ಲಿ ನೋಡಿ ನಂದೊಂದು 20,000, ಇದೊಂದು 5,000 ತಗೋತಾರೆ. ಇದು ಹೊಸ ಫೋನ್ ಅಲ್ವ, ಇದೊಂದು 20,000 ಅಂತ ಅನ್ಕೊಂಡ್ರು 45,000 ಪ್ರಾಫಿಟ್ ಆಯ್ತದೆ. ಈ ತರ ಯೋಚನೆ ಮಾಡೋದು. ನೀವು ಈ ತರ ಯೋಚನೆ ಮಾಡಿರ್ತೀರಲ್ವಾ? ಎಷ್ಟು ಕೆಲಸ ಎಲ್ಲ ಮುಗಿತಾ ಬತ್ತು. ಇಲ್ಲಿ ನೋಡಿ ಪಾತ್ರೆ ಎಲ್ಲ ಕಟ್ ಮಾಡೋಗಾಯ್ತು. ಅಲ್ಲಿ ಇವಾಗ ಬಟ್ಟೆ ಎಲ್ಲ ತುಂಬ್ಕೋತವ್ರೆ. ಅಲ್ಲಿ ನೋಡಿ ದೂರದಲ್ಲಿ. ಗೈಸ್ ನಾನಿವಾಗ ಈ ಬಟ್ಟೆ ಎಲ್ಲ ನೋಡಿ ಪೂರ್ತಿ ತ್ಯಾವ ಆಗ್ಬಿಟ್ಟದೆ. ಅದಕ್ಕೆ ಈ ಬಟ್ಟೆ ಆಮೇಲೆ ಈ ಬಟ್ಟೆ ಆಮೇಲೆ ಅಲ್ಲೊಂದು ಅಂಡರ್ವೇರ್ ಅದಲ್ಲ ಅದು ಇಕ್ಕಬೇಕು ಅಂದ್ರೆ ಈ ಬಟ್ಟೆ ನಾನು ಇಕ್ಕಿರೋ ಬಟ್ಟೆನ ಒಕ್ಕ ಬರ್ಬೇಕಂತೆ. ನಮ್ಮಮ್ಮ ಮಾಡಿರೋ ಆರ್ಡ್ರು. 5 minutes later. ಗೈಸ್ ಪಾತ್ರೆ ಲೋಡ್ ಮಾಡ್ತಾವೆ ಇವಾಗ. ಗುಳಿ ಮರಿ ಗೈಸ್ ಈ ವ್ಯೂ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ರಿ. ಸ್ವರ್ಗಕ್ಕೆ ಎರಡೇ ಗೇಣ. ಗೈಸ್ ಇವಾಗ ಕಾರ್ ಎತ್ಕೊಂಡು ಅವ್ರಿಗೆ ಸ್ನಾಕ್ಸ್ ತರಕ್ಕೆ ಅಂತ ಹೋಯ್ತವೆ. ಗೈಸ್ ಇವಾಗ ನಮ್ ಕಾರ್ ಎತ್ಕೊಂಡು ಅವ್ರಿಗೆ ತಿನ್ನಕ್ಕೆ ತಿಂಡಿ ಪಂಡಿ ತರಕ್ಕೆ ಅಂತ ಹೋಯ್ತವೆ. ಗೈಸ್ ಇವಾಗ ಅಲ್ಲಿ ನೋಡ್ರಿ ಹುಡುಗಿರೆಲ್ಲ ಆಯ್ ಅಂತಾರೆ ಇವಾಗ. ಗೈಸ್ ಇವಾಗ ಒಂದು ಕ್ವಿಕ್ ಟಾಸ್ಕ್ ನಮ್ ಗುಳಿ ಮರಿಗೆ. ಗುಳಿ ಮರಿ ಇಲ್ಲಿ ನೋಡಿ, ಗುಳಿ ಮರಿ ಇಲ್ಲಿ ನೋಡಿ ಬನೀನ್ ಹಾಕವನೆ
ಅಂಡರ್ವೇರ್ ಹಾಕೊಂಡವನೆ ಒಂದ್ ಮೇಲೊಂದು ಟವಲ್ ಸುಟ್ಕೊಂಡವನೆ. ಗುಳಿಮರಿ ನಿಂಗೆ ಇನ್ನೊಂದು ಟಾಸ್ಕು, ಇದನ್ನ ಬಿಸಾಕ್ಬಿಟ್ಟು ಅಂಡರ್ವೇರು ಬನಿನಲ್ಲಿ ಹೋಗ್ಬಿಟ್ಟು ಬೇಕ್ರಿಲಿ ಇರೋ ತಿಂಡಿ ತಗೊಬರ್ಬೇಕು. ತಗೊಬಂದ್ರೆ ನಿಮ್ ಬೇಕ್ರಿಲಿ ಏನಾರು ತಿಂಡಿ ತಿನ್ನೋ ನಾನು ಫುಲ್ ಕಾಸ್ಟ್ ಹಾಕೊಡ್ತೀನಿ, ಓಕೆನಾ? ಬೇಕ್ರಿಲಿ ಎಷ್ಟು ಬೇಕಾದ್ರೂ ತಿನ್ನೋ ಫುಲ್ ಕಾಸ್ಟ್ ಹಾಕೊಡ್ತೀನಿ, ಆದ್ರೆ ಇದೇ ಅವತಾರದಲ್ಲಿ ಹೋಗ್ಬೇಕು. ಅವ್ರಿಗೆಲ್ಲ ತಿಂಡಿ ನೀನೇ ತಗೊಬರ್ಬೇಕು. ಗೈಸ್ ನಮ್ ಗುಳಿಮರಿ ಇಳಿತವನೆ. ಚೆನ್ನಾಗಿದ್ದೀರಾ? ಆರಾಮ? ಆಯ್ತಾಯ್ತು. ಅಲ್ಲಿ ಗುಳಿಮರಿ ಏನೋ ತಗತ್ತವನೆ. ಕೊಡ್ರಪ್ಪ ಕೊಡ್ರಿ ತಂದೆ. ಪಬ್ಲಿಕ್ ರಿಯಾಕ್ಷನ್ ಮಾಡ್ಬೇಕಲ್ಲ, ಇಲ್ಲಿ ಯಾರು ನೋಡ್ತವ್ರ? ಎಲ್ಲ ನನ್ ನೋಡ್ತವ್ರೆ, ವೆಸಿ ಮುದ ಯಾರು ನೋಡ್ತಾನೆ ಇಲ್ಲ. ಚೆನ್ನಾಗಿದ್ದೀರಾ ಬ್ರಾ? ಆರಾಮ? ಕಾಲೇಜ್ಗೆ ಹೋಗಿದ್ರಾ? ಓಕೆ ಓಕೆ ಓಕೆ. ಚೆನ್ನಾಗಿದ್ದೀರಾ? ಆರಾಮ? ಎಲ್ಲ ತಗೊಂಡ ಅವ್ರಿಗೆ ನಿಂಗೇನ್ ಬೇಕು ಏನ್ ಬೇಕು ಎಲ್ಲ ಇಲ್ಲೇ ತಿನ್ನಿ, ಎಷ್ಟಾರ ತಿನ್ನ. ಐ ತಿಂಬ, ಐ ತಿಂದಿಲ್ಲ ಅಂದ್ರೆ ನನ್ ಟಾಸ್ಕ್ ಕೊಟ್ಟಿದ್ದು ಅದು ನನ್ನ ನನ್ ತಪ್ಪು ಸಂದೇಶ ಕೊಟ್ಟಂಗೈತೆ. ಟಾಸ್ಕ್ ಕೊಟ್ಬಿಟ್ಟು ಇದು ನಾನ್ ಊರಾಕ್ಬಿಡ್ತೀನಿ, ಬರ್ಲಿಲ್ಲ ಅಂದ್ರೆ ಬಾ ಸುಮ್ನೆ. ಏನಾದ್ರು ತಿಂಡಿ ತಿನ್ಲೇಬೇಕೇನ? ಆಂಟಿ ತರಕಾರಿ ಪಪ್ಸ್ ಕೊಡಿ, ಒಂದೇ ಒಂದ್ ಕೊಡಿ ಸಾಕು. ಒಂದ್ ತರಕಾರಿ ಪಪ್ಸು, 2 ಕೇಕ್ ಕೊಡಿ. ಗುಳಿ ತಗೋ, ಇದು ತಿನ್ನು. ಇನ್ನೇನೇನು ತಿಂತೀಯ ಹೇಳು, ಎಲ್ಲ ತಗೋಬತ್ತೀನಿ. ನಾನ್ ತಗೋಬತ್ತೀನಿ, ಹೇಳ ಸರಿ. ನೀನ್ ಆಚೆ ಬರ್ಬೇಡ. ಯಾವ ಜ್ಯೂಸು? ಪಲ್ಪೇರ್. ಆಮೇಲೆ ಏನೇನ್ ಬೇಕು? ಏಯ್ ಕಲೆಕ್ಟ್ಗಳ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟಾ? ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, ಪಲ್ಪೇರ್, ಆಮೇಲೆ ಗೈಸ್ ನಮ್ ಕೆಂದ ಕೇಳಿದ ಐಟಮ್ ಎಲ್ಲ ತಗೋಟವನಿ. ತಗೋತೀನಿ, ಮಜಾ ಮಾಡ. ಗೈಸ್ ವಿಡಿಯೋದಲ್ಲಿ ಇವನ್ಗೆ ಅಂತ ತಗೊಂಡಿತ್ತು. ಇಲ್ಲಿ ನೋಡ್ರಿ, ಈ ಮುದವಿ ಲೇಸ್ ಪಾಸ್ ತಿಂತಾದೆ. ನನ್ ಕೈಲಿ ನೋಡ್ಬಿಟ್ಟು ಹಂಗೆ ಇರಕ್ಕಾಗಿಲ್ಲ, ನಾನೇ ತಿನ್ಕತ್ತವ್ನಿ. ಸಾರಿ. ಇಲ್ಲ, 2 ನಿಂಗೆ ಅನ್ಕ ತಂದಿದ್ದು, ಆದ್ರೆ ನೀನ್ ತಿನ್ನಿಲ್ವಲ್ಲ, ಅದಕ್ಕೆ ನಾನೇ ಬಾಚ್ಕೊಂಡಿ ಇವಾಗ ಇದೊಂದು ತಿನ್ಕತವನಿ. ಗೈಸ್ ಆಟ ಅವಾಗ್ಲೇ ಹೋಯ್ತಾದೆ, ಇಲ್ಲೇ ಯಾರು ಕೂತಿಲ್ಲ. 2 ಗಾಡಿ ಮಡಿಕೊಂಡು ತಗೋಗಿ ಕಾರ್ ತಗೋಗಿದಾರಲ್ಲ, ಅವೆಲ್ಲ ಸೋಕಿಗಳ. ಗೈಸ್ ಇಲ್ಲಿ ನೋಡಿ ನಮ್ಮ ಅವನ್ ಸೋಕೆ ಹೆಂಗ್ ನಿಂತಿದ್ದಳು ಅಂತ. ಗೈಸ್ ಕೊನೆಗೆ ಒಟ್ಟಿಗೆ ಬಂದು ನಮ್ ಗುಳಿಮರಿ ಇದೇ ಅವತಾರದಲ್ಲಿ ಬಂದವನೆ. ಗೈಸ್ ಇವಾಗ ಇಲ್ಲಿಂದ ಕ್ಯಾಚ್ ಆಡ್ತಾವೆ. ಎಸಿಲ್ಲ ಬೇರೆ ಸಪೋಸ್ ಆಡಬ್ರ. ಬಂದರು ಏನ ಫುಲ್ ನಾರ್ಮಲ್ ಆಗಿದೆ. ಏನ್ ಸಮಾಚಾರ? ನನ್ಗೇನಿಲ್ಲ, ಮೊಬೈಲ್ ಕಳ್ತನ ಆಗ್ಬಿಡದ ಮಾದೇವಕ. ಇದು ನೀನು ಕೊಟ್ಟಿದ್ದ? ನನ್ಗೆಲ್ಲ ನಮ್ಮ ಅಮ್ಮನಾಡಲ್ಲೂ ಕೊಟ್ಟಿಲ್ಲ ಕಣ್ಣ. ಗೈಸ್ ಅಪ್ಪ ಜನ ತಂದ್ಕೊಟ್ಟಿದ್ ಒಂದೇ ದಿವಸಕ್ಕೆ ಮೊಬೈಲ್ ಕಳ್ತನ ಆಗ್ಬಿಟ್ಟದೆ. ಅಣ್ಣ ನಮ್ ನಿಜವಾಗ್ಲೂ ಕಳ್ತನ ಆಗಿದ್ದಣ್ಣ. ಏನಪ್ಪ ನಿಜವೂ ಆಗಲ್ವೇ? ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಹತ್ರ ಬೇಕಾದಷ್ಟು ದುಡ್ಡದ. ಆದ್ರ ಮೊಬೈಲ್ ವ್ಯವಸ್ಥೆ ಅಂತ ಮಾದೇವಕ ಯಾರಿಗ್ಯಾರ ಫೋನ್ ಮಾಡ್ತೀನಿ ಅಂತ ಮಡಿ ಕಳಿದೆ ಏನಂತ ಗೊತ್ತಿಲ್ಲ. ನೀನು ಫೋನ್ ಮಾಡಿ ನೋಡಪ್ಪ. ಅಪ್ಪ ಜನ ನಿನ್ನಂತ ಮನ್ಸು ನಮ್ಮ ಅಪ್ರಾಣ ನೋಡಿಲ್ಲ ಕಣ್ಣ. ಮೊಬೈಲ್ ಕಳ್ತನ ಆಗಲ್ಲ. ಅಯ್ಯೋ ನನ್ ತಗೊಂಡಿದ್ ಫೋನ್ ಹೊಂಟೋಯ್ತಲ್ಲ. ಒಳ್ಳೆ ಬರ್ತದ ಕಣ ಸೀರಿಯಸ್ ಆಗಿ. ಫೋನ್ ಮಾಡಿ ತಲೆ ತಿಂತಿದ್ಯಲ್ಲ. ಇನ್ ಯಾರು ಗೈಸ್, ನಾ ಕಾಲೇಜಲ್ಲಿ ಇದ್ದಾಗೆಲ್ಲ ಅಪ್ಪ ಜನ ಫೋನ್ ಮಾಡೋದು. ಅಲೋ ಯಾರು ನೀವು? ನಾನ್ ಶರತ್ತು ಅಂದ್ರೆ ಓ ನಾವು ಗುಜ್ಗಾನ್ಪುರ ಅನ್ನೋದು. ಆಮೇಲೆ ಕಟ್ ಮಾಡೋದೆ, ಅಣ್ಣ ಇರೋಣ ಆಮೇಲೆ ಮಾಡ್ತೀನಿ ಅಂದಾಗ. ಅಪ್ಪ ನೀನ್ ಏನೇ ಕೆಲಸ ಮಾಡ್ತಾವೆ ಮಾಡಿ. ಯಾರು ಬೇಡ ಅಂದ್ರು? ಮುಂದೆ ನೀನು ಗಳಿಗೆ ಬಂದು ಅಪ್ಪ ಜನ ಅಂತಂದ್ರ ಅಪ್ಪ ಜನ ಕೆಲಸ ಮಾಡತ್ತಮ್ಮ. ನೀನು ಕೆಲಸ ಮಾಡಿ ನಡಿ. ಸೀಟ್ ಹತ್ತು ನಡಿ. ಎಷ್ಟು ತಗೊಂಡ? ಲೈಟ್ ಆಗಿ ತಗೊಂಡೆ, ಸ್ವಲ್ಪ ಜಾಸ್ತಿ ತಗೊಂಡ? ಯಾವ್ದು ಇದು ಅವೆಲ್ಲ ಬುದ್ಧಿವಂತರ ಲಕ್ಷಣ ಅಲ್ಲ. ಏನಿಲ್ಲ. ಇಲ್ಲಿ ಶಶಾಂಕ್ ನೋಡಿ ನಿಂಗೆ ಬೈತಾ ಅಲ್ಲಿ ದಡಿಯ ಅಂತ. ನಿನ್ನ ಕಾಯಿ ದಡಿಯ ಅಂತವನೆ. ಯಾರ ಅವ್ನು? ಶಶಾಂಕು ನಿನ್ನ ಕಾಯಿ ದಡಿಯ ಅಂತ. ಶಶಾಂಕು ನನ್ನಂತ ಬೈಯಲ್ಲ, ನಿನ್ನೇ ಬೈಯೋದು. ಗೈಸ್ ಇವಾಗ ಇವ್ರೆಲ್ಲಾರನು ಡ್ರಾಪ್ ಮಾಡೋ ಸಮಯ. ಎಲ್ಲ ಅವ್ರ ಒಟ್ಟಿಗೆ ಹೋಯ್ತವ್ರೆ, ಕೆಲಸ ಮಾಡ್ಕೊಟ್ಟವ್ರೆ ನಮ್ಗೆ. ಅದು ಬಿಟ್ಟಿಯಾಗಿ ಕೆಲಸ ಮಾಡ್ಕೊಟ್ಟಿರೋದು. ಗೋಳಿವರೆ ಇವ್ರು ಕರ್ಕೊಬರೋದಕ್ಕೆ ಕೊಡುವಂತ ಅಲ್ಲ ವಿದ್ಮಕ. ಹಿಂಗೆ ಕರ್ಕೊಬರೋದಕ್ಕೆ ಸರ್ಕಲ್ ಅಲ್ಲಿ ನಾ ಕಾಳ್ ಕರ್ಕೊಂಡ್ಬಂದಿರಿ, ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟು ನನ್ನ ಮಗನೇ. ಇಲ್ಲಿ ನಮ್ಮ ಮಟ್ಟಿಗೆ ಬಂದಿರೋ ನಂಬರ್ 1 ಕೆಲಸದವಳು ಅಂದ್ರೆ ಇವಳೆ. ಮೇಸ್ತ್ರಿ ಕೆಲಸದವ್ರಿಗೆಲ್ಲ ಮೇಸ್ತ್ರಿ. ಈ ಕಡೆ ತಿರ್ಗು ಗೈಸ್, ಮುಖ ಎಲ್ಲ ಕೆಂಪು ಟೊಮೆಟೊ ಹಣ್ಣು ಆದಂಗೆ ಆಗಿತ್ತು. ಇವಾಗ ಕಳ್ಕು ಟೊಮೆಟೊ ಹಣ್ಣು ಆದಂಗೆ ಆಗಿತ್ತು. ಇವಾಗ ಹುಸಿ ಓಕೆ ಆಗದೆ. ಅಪ್ಪಿ ಬಿಸ್ಕೆಟ್ ತಿನ್ನಯ್ಯ. ಸೀರಿಯಸ್ ಆಗಿ ತಿನ್ನೆ. ನಂತ ಇಸ್ಕೊಬಿಟ್ಟು ಅವಳು ಕೊಡ್ತಾ ಇದೀಯಾ? ಬಿಡಲೇ ಹೋಗದೆ ಅದು. ಸಕ್ಕದಾಗಿತ್ತು. ಅಪ್ಪಿಗೆ ಕೊಟ್ಬಿಟ್ಟು ಬೇಡ ಕೊಟ್ಟಿ. ಅಪ್ಪಿ ನಿಂಗೆ ಒಂದು ಟಾಸ್ಕ್ ಕೊಡ್ತೀನಿ. ಕಾರ್ ಇಲ್ಲಿ ನಿಂತದೆ, ಕಾರ್ ಕೀ ಇಲ್ಲ. 5 ಎಣ್ಸಾಲ್ ಕಾರ್ ಕೀ ತಗೊಂಡ್ಬಂದ್ರೆ 5 ರೂಪಾಯಿನೋ 5 ಚಾಕ್ಲೇಟ್ ತಂದು ಕೊಡ್ತೀನಿ. ಬೇಡ ನಂಗೆ ಈ ಒಳಗದ ಕಡೆ ಇಲ್ಲ ಮೇಲೆ ಸರಿ 8 5 ಚಾಕ್ಲೇಟ್ ತಂದು ಕೊಡ್ತೀನಿ. ಗೈಸ್ ಮುದವಿ ಓನಿಲ್ಲ, ನಾನೇ ಹೋಗ್ತಾಗ ಅವ್ರು ಕಾರ್ ಕೀ. 7 ಸೀಟರ್ ಕಾರು ಸುಮ್ನೆ 2 ಸೀಟ್ ಹಿಂದೆ ವೇಸ್ಟ್ ಇತ್ತು. ಗೈಸ್ ಹತ್ತಿ ಕುತ್ಕೊಂಡ್ರು.
ಇವಾಗ ಇವ್ರನ್ನ ಅವ್ರ ಟಟ್ಟಿಗೆ ಡ್ರಾಪ್ ಮಾಡುವ ಸಮಯ. A few moments later. ಗೈಸ್ ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಬಂದು ಇಲ್ಲಿ ಅಪ್ಪಿ ಇಳ್ಕತ್ತವಳೆ. ಅದೇ ನಮ್ಮ ಮಾವರ ಹಟ್ಟಿಗೆ ಬಂದು ನಮ್ಮ ಅತ್ತೆ ಆಲ್ರೆಡಿ ಇಳ್ದದೆ. ಇವ್ರನ್ನೆಲ್ಲರೂ ಡ್ರಾಪ್ ಮಾಡಾಯ್ತು. ಅದೇ ಥ್ಯಾಂಕ್ ಯು ಗುಳಿ, ಥ್ಯಾಂಕ್ ಯು ಅಪ್ಪಿ. ಬಾಯ್. ಸರಿ ಬಿಡು ಗೈಸ್, ಇವನೇ ಓಡಿಸ್ಕೊಂಡ್ ಬಂದಿದ್ದು. ಜೀವನ ಇಲ್ಲಿ ಕೈಲಿ ಹಿಡ್ಕೊ ಕುಂತಿರೋದ್ನ. ಎಲ್ಲ ನೀನ್ ಅವತಾರ ಬಲ ಊರ್ಗೆ ಎಕ್ಸಾಮು ಎಲ್ಲೋಯ್ತಿದ್ವಿ ಇವಾಗ? ಯಾರ್ದಿದ್ರು ರೇನ್ ಕೋಟು? ಬಲ ಇಲ್ಲಿ ತಗೋ. ಗೈಸ್ ತುಟಿ ನೋಡಿ ಬಡ್ಡಿ ಮಗಂದು ಏನೋ ಆಗ್ಬಿಟ್ಟಿದೆ, ಜರುಗಿರೋದಪ್ಲೆ ಏನೋ ದುಡ್ಡು. ಗೈಸ್ ಒಬ್ರು ಗಾಡಿಲಿ ನಂಗೆ ಗೊತ್ತಿರೋರು ಒಬ್ರು ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟದೆ. ಇವಾಗ ಅದು ಅವ್ರಿಗೆ ಪೆಟ್ರೋಲ್ ಕೊಡಕ್ಕೆ ಅನ್ಕೊಂಡು ನಮ್ಮ ಗಾಡಿ ಎತ್ಕೋಯ್ತವನಿ. ನಮ್ಮ ಕರ್ಗಿನ ನಮ್ಮ ಶಶಾಂಕು, ವಿಜಿ, ವಿಕ್ಕಿ, ಡಬ್ಬ ನನ್ನ ಮಕ್ಳು 3 ಜನ ಹೊಂಟೋಗ್ಬಿಟ್ಟವ್ರೆ. ಅದು ಪಂಚರ್ ಆಗದೆ, ಪಿನ್ ಪಂಚರ್ ಆಗದೆ. 3 ಜನ ಹೋಗಂಗಿಲ್ಲ. ಲೋಪರ್ ನನ್ನ ಮಕ್ಳು ಹೊಂಟೋಗ್ಬಿಟ್ಟವ್ರೆ. ಅವರು ಯುವ ಸಂಭ್ರಮಕ್ಕೆ ಹೋಗವ್ರೆ. ಶಿಷ್ಯ ಏನದೆ ಅಕ್ಕಿ ಮನೆ ನಮಸ್ಕಾರ. ಹಾ ಇವಾಗ ಹೋಯ್ತಾ ಇರೋದು. ಗೈಸ್ ಪೆಟ್ರೋಲ್ ಕೊಟ್ಬಿಟ್ಟು ಬಂದಿ. ಗೈಸ್ ಯಾರ್ಯಾರು ನಾನು ಹಳೆ ಬ್ಲಾಗ್ ನೋಡಿಲ್ಲ ಹೋಗಿ ನೋಡಿ. ಸೀರಿಯಸ್ ಆಗಿ ಎಷ್ಟು ಸಕ್ಕದಾಗಿ ಅದು ಆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಅಂದ್ರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದ್ ಹತ್ರ ಡೈಲಿ ಬ್ಲಾಗ್ಸ್ ಯೂಟ್ಯೂಬಲ್ಲಿ ಒಂದು 6 ತಿಂಗಳು ಗಂಟೆ ಆಯ್ತಾ ಬತ್ತು ಅನ್ಸುತ್ತೆ. ಆ ಸ್ಟಾರ್ಟಿಂಗ್ ಅಲ್ಲಿ ಈ ಹಿಂಗೆ ಅಂದ್ರೆ ಅವಾಗ ಅಷ್ಟು ಬ್ಲಾಗಿಂಗ್ ಐಡಿಯಾನೇ ಗೊತ್ತಿರಲಿಲ್ಲ. ಹೆಂಗ್ ಬರ್ತದೆ ಹಂಗ್ ಮಾಡ್ತಿದ್ವಿ. ಅದೊಂಥರ ಚೆನ್ನಾಗಿ ಅನಿಸ್ತಾ ಇದೆ. ಅಂದ್ರೆ ನನ್ನ ಮೆಮೊರಿ ನಂಗೆ ನೋಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಹಲೋಪ್ಪ. ಏನಪ್ಪ ಏನ್ ಹೇಳು ಅಪ್ಪ? ಏನಪ್ಪ ಜಾಸ್ತಿ ಯಾಕಪ್ಪ ಓದಿದ್ಯಾ? ಹೇಳು ಏನಂತ. ಊಟ ಮಾಡಿದ್ಯಪ್ಪ? ಊಟ ಮಾಡಿಲ್ಲ ಇನ್ನು, ಗೊತ್ತಾಯ್ತಾ ಇಲ್ವಾ? ನಮ್ಮಪ್ಪ ನನ್ನ ಹತ್ರಕ್ಕೆ ಬರ್ತಿದ್ರೆ ಕಾಲ್ನ ಹೊಳಿ ಕೇಳ್ಕತ್ತದೆ. ಯಾಕಪ್ಪ ಹೊಳಿ ಕೇಳ್ಕತ್ತದೆ? ಕಾಲ್ ತುಳ್ಬಿಡ್ತಾನೆ. ಡಿಸಿಪ್ಲಿನ್ ಇಲ್ವಲ್ಲ ಇನ್ನು ಸರಿಯಾಗಿ. ಅದಕ್ಕೆ ಕಾಲ್ ತುಳ್ಬಿಡ್ತಾನೆ ಅಂತ ಭಯ. ಡಿಸಿಪ್ಲಿನ್ ಕಲ್ತಿಲ್ವಲ್ಲ ನೀನು. ಅಪ್ಪ ಡಿಸಿಪ್ಲಿನ್ ಅಂದ್ರೆ ಏನಪ್ಪ ನಿನ್ ಪ್ರಕಾರ? ನಿನಗೆ ಗೊತ್ತಲ್ವಾ ಇಂಗ್ಲಿಷ್? ಅಲ್ಲ ಕಣಪ್ಪ, ಡಿಸಿಪ್ಲಿನ್ ಅಂದ್ರೆ ಶಿಸ್ತು ಅಂತ ನಂಗೂ ಗೊತ್ತು. ಡಿಸಿಪ್ಲಿನ್ ಆಗಿರ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಯಾವ ತರ ಇರ್ಬೇಕು ಅಂತ ನೀನ್ ಹೇಳಪ್ಪ. ಹೇಳ್ಕೊಂಡು ನಂಗೆ ಎಕ್ಸ್ಪ್ಲೈನ್ ಮಾಡ್ಕೊಡಪ್ಪ. ಶಿಸ್ತು ಅಂತ ಹೇಳದ್ ನನ್ನ ಮೊದಲೇ. ಅಲ್ಲ ಕಣಪ್ಪ, ಹೌದು ಮಗನೇ ಅಂದಾಗ ಖುಷಿ ಆಗುತ್ತೆ ನಂಗೆ. ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ. ಅಪ್ಪ ಮಗನೇ ಏನಪ್ಪ ಇನ್ನೊಂದ್ಸತಿ ಹೋಗಲ್ಲ ಈ ಮಗನೇ ಸುಮ್ನೆ ಬೋಯಿಸ್ಕೊಂಬೇಡ, ಸುಮ್ನೆ ನಡಿ ಹೇಳುತ್ತೆ. ಅಪ್ಪ ಇದು ಸರಿ. ಶಿಸ್ತು ಅಂದ್ರ ನಾವು ನಡ್ಕೊಳ್ಳೋ ರೀತಿ, ಸೌಜನ್ಯ. ಡಿಸಿಪ್ಲಿನ್ ಅಂದ್ರೆ ಏನು ಅದು ಎಕ್ಸ್ಪ್ಲೈನ್ ಮಾಡಪ್ಪ. ಅದೇ ನಡ್ಕೊಳ್ಳೋ ರೀತಿ, ನಾವು ಯಾವ ತರ ನಡ್ಕತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಸೌಜನ್ಯ ಇಂಪಾರ್ಟೆಂಟ್. ಸೌಜನ್ಯ ಹುಡುಗಿ ಕಣಪ್ಪ. ಸೌಜನ್ಯ ಹುಡುಗಿ ಎಲ್ಲ ನಾವು ನಡ್ಕೊಳ್ಳೋ ನಡವಳಿಕೆ. ಸೌಜನ್ಯ ನಿಮ್ ಫ್ರೆಂಡಪ್ಪ? ಸೌಜನ್ಯ ಅಂದ್ರೆ ನಡವಳಿಕೆ ಅಂತ ಹೇಳ್ತಾ ಇರೋದು. ಅದು ಹೆಂಗಿರ್ಬೇಕು? ಇವಾಗ ಆಸ್ ಎ ಯೂಟ್ಯೂಬರ್ ನಾನೊಬ್ಬ ಹೆಂಗಿರ್ಬೇಕು ಅದು ಹೇಳ್ಕೊಡಪ್ಪ ಹೊಸ ನಿಂಗೆ. ನೀನೊಬ್ಬ ನಾಗರಿಕನಾಗಿರ್ಬೇಕು. ಆಮೇಲೆ ಅಹಿತಕರ ಘಟನೆ ಮಾಡಬಾರ್ದು. ಮತ್ತೆ ನೀನ್ ನೋಡ ಅಂದ್ರೆ ಅಭಿಮಾನಿಗಳು ಅಂತ ಏನು ಹೇಳ್ಬೇಕಲ್ಲ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ನನ್ನ ವಿಡಿಯೋ ನೋಡೋ ಜನಗಳಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಭಿಮಾನಿಗಳಲ್ಲ ಅವರೆಲ್ಲ. ನೀನೇ ಹೇಳ್ಬಿಡಪ್ಪ ಅಭಿಮಾನಿಗಳು ಅವರೆಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನ್ ಹೇಳವ್ರೆ? ಎಲ್ಲಪ್ಪ ಅಭಿಮಾನಿಗಳೇ ದೇವ್ರು ಅಂತ ಹೇಳಿದ್ರು. ಗೈಸ್ ನಮ್ಮಪ್ಪ ನನ್ನ ಹೀರೋ. ಗೈಸ್ ನಮ್ ಗೂಳಿ ಡಬ್ಬ ಏನ್ ಊದ್ಕೊಂಡೇ ಬಿಟ್ಟದಲ್ಲಮ್ಮ. ಒಂದ್ ಪಟ್ಟಿ ತಗೊಂಡ್ರು ಗೈಸ್ ಅದ್ ಹೆಂಗಾಯ್ತು ಅಂದ್ರೆ ನಮ್ಮಮ್ಮ ಇಲ್ಲಿ ಬಳೆ ಹಾಕೊಂಡಿತ್ತು. ಈ ಕೈಗೆ ಹಾಕೊಂಡಿದ್ದೀವಿ ಬಳಿಯ. ಈ ಕೈಗೆ ಹಾಕೊಂಡಿದಾಗ ನಮ್ ಗೂಳಿ ಬಂದು ಹಿಂಗ್ ಗುದ್ದಿರೋ ಪೋರ್ಸ್ಗೆ ಬಳಗಾಜೆ ಚುಚ್ಕೊಬಿಟ್ಟದೆ ಒಳಿಕೆ ಅಂತ ದಡಿಯ ಅವನು. ಗೈಸ್ ನಮ್ಮ ಮಟ್ಲಿ ಇವತ್ತು ಮೇವು, ಮುದ್ದೆ, ಉಪ್ಸಾರು, ಆಮೇಲೆ ತರಕಾರಿ ಸಾಂಬಾರು ಎಕ್ಸ್ಟ್ರಾ ಬಿಟ್ಟು ಕೊಡ್ತದೆ. ಇದ್ರಲ್ಲಿ ತಿಂದಿಲ್ಲ ಅಂದ್ರೆ ಅದ್ರಲ್ಲಿ ತಿನ್ಬೋದು. ಕೈ ತೋರ್ಸಮ್ಮ ಪಾಪ. ಅಪ್ಪ ನೀನ್ ಎಂಡ್ರ ಕೈ ಹಂಗ ಆಗೋದೆಲ್ಲ ಬೇಜಾರಾಯ್ತಲ್ವಪ್ಪ? ಏನಪ್ಪ ನೀನ್ ಎಂಡ್ರ ಕೈ ಹಂಗ ಆಗೋದೆಲ್ಲ ಬೇಜಾರಾಯ್ತಲ್ವಪ್ಪ? ನಂದ್ರಿ ಅಲ್ಲ ಮಮ್ಮಿ ಕೈ ಹಂಗ ಆಗೋದಲ್ಲ, ನೀನ್ ಎಂಡ್ರು ಬೇಜಾರಾಯ್ತೈತಾ? ಇಷ್ಟ ಆಯ್ತೈತಪ್ಪ? ಈ ಡೋಂಗಿ ಪ್ರಶ್ನೆಗಳ ಯಾತಕ್ಕೆ ಹೇಳಿದ್ರೆ ಯಾಕೆ ಹೇಳಪ್ಪ? ಅಪ್ಪ ನಿಂದೊಂದು ಸ್ವ್ಯಾಗ್ ಅದೇ ಕಣಪ್ಪ. ಅದು ಯಾವ ಒಂದ್ ಕೈಲೂ ಮ್ಯಾಚ್ ಮಾಡಕ್ಕಾಗಲ್ಲ. ಸೀರಿಯಸ್ ಆಗಿ ನಿಜವಾಗ್ಲೂ
ಒಂಥರ ಈ KGF ಅಲ್ಲಿ ಎಸ್ ಅವ್ರದ್ದು ಸ್ವ್ಯಾಗ್ ಅದಲ್ಲ ಆ ತರ ಕಣಪ್ಪ ನೀನು ವಜ್ರಮುನಿ ಸ್ವ್ಯಾಗ್ಲಿಂದ. ಅದೇ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವಿಡಿಯೋ ಕರೆಕ್ಟಾಗಿ ನಾಳೆ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತೀರಿ, ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಟಾಟಾ ಬಾಯ್ ಬಾಯ್. ಡೋಂಗಿ ಮುದವಿ ಏನ್ರಿಲ್ಲ ಊಟ ಮಾಡ್ಬೇಡ. ಅಪ್ಪನ್ನ ಒಬ್ಬನ್ನೇ ಮಲಗ್ಸಕದ್ ಇಂಗ್ಲ ಮನ್ಸ್ ಬಂದು ಇದ್ದಾಗ ನಿಮ್ಮ ಎಲ್ಲ ಚುಡಾಯಿಸ್ಲಿ ಅಂದ್ಬಿಟ್ಟು ಚುಡಾಯಿಸ್ಕೊಂಡು ಮಾಡ್ತಾರೆ. ಅವಳೆ ಚುಡಾಯಿಸ್ಬಿಡ್ಬೇಕಲ್ಲ ಕಳ ಸರಿ ಇಲ್ಲ. ಅವಳು ಯಾವ ಗಂಡಸ್ರು ಬಿಡಲ್ಲ. ನೀನ್ ಯಾಕ್ಲ ಹೋಗಿಲ್ಲ ಅವನ ಜೊತೆಲಿ ಹಾಲ್ ಪಾಲ್ ಕುಡ್ಸೋಳಲ್ಲ ಕರ್ಕೋ. ಬೇಡ ಮುಂದೆ ಎಲ್ಲ ಗೈಸ್ ಇವತ್ತು ವಿಜಿಲೋ ಮೇಲೆ ನಮ್ಮ ಅಣ್ಣ ಎಲ್ಲ ಐಕ್ಳುಗಳು ನಮ್ಮ ಬೀದಿ ಆಲ್ಮೋಸ್ಟ್ ಐಕ್ಳುಗಳೆಲ್ಲ ಯುವ ಸಂಭ್ರಮಕ್ಕೆ ಹೊಂಟೋಗವೆ. ನಮ್ಮ ಪಾಪನು ನಾನು ಒಯ್ತಾನೆ ಇಲ್ಲ ಯುವ ಸಂಭ್ರಮಕ್ಕೆ. ನಾನು ಹೋಗಿಲ್ಲ, ನೀವು ಹೋಗಿದ್ದೀರ? ನೀನ್ ಹೋಗಿದ್ಯಾ? ಹೋಗಿದ್ದಿಲ್ಲ. ನಾನು ಹೋಗಿಲ್ಲ. ಎಲ್ಲೋಗಿದ್ದೆ ನಾನು? ಹೋದ ವರ್ಷ ಅಷ್ಟೇ ಹೋಗಿದ್ದು. ಬಾ ಮನಿಕಾ, ನಾನು ನೀನ್ ಇಬ್ಬರ ಮನಿ ಕಳೆದ ಇವತ್ತು. ಅಧಿಕ ಸಾಯಿಸಾಕ್ಬಿಟ್ಟು ನನ್ನ ಮಗನೇ